ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ನನ್ನ ವಿಡಿಯೋ. ಇವತ್ತು ನಾನು ಸ್ನಾನ ಮಾಡ್ಕೊಂಡು ಬಂದು ನನ್ನ ಕೂದಲನ್ನ ಹೇಗೆ ಡ್ರೈ ಮಾಡ್ಕೊಳ್ತೀನಿ ಅಂತ ತೋರಿಸ್ತಿದ್ದೀನಿ. ಅದಕ್ಕೂ ಮುಂಚೆ ಫಸ್ಟ್ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂಡ್ ಬೆಳಗ್ಗೆ ನನಗೆ ಶೂಟಿಂಗ್ ಇರೋ ಕಾರಣ ಡೆಫಿನೆಟ್ಲಿ ನನ್ನ ಕೂದಲನ್ನ ಇವಾಗಲೇ ಡ್ರೈ ಮಾಡಬೇಕು. ನೀವು ಆಲ್ರೆಡಿ ನೋಡಿರ್ತೀರ ನಾನು ಹೇಗೆ ಡ್ರೈ ಮಾಡ್ತೀನಿ, ಯಾವ ಟೂಲ್ ಬಳಸ್ತೀನಿ ಅಂತ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಗಾರೋ ಅವರ HT ಪ್ರೊಫೆಷನಲ್ 1120 ಹೇರ್ ಡ್ರೈಯರ್ ವಿತ್ 2000 ವ್ಯಾಟ್ಸ್. ಹಾಗೆ ಅಟ್ಯಾಚ್ಡ್ ಕಾರ್ಡ್ ಕೂಡ ಇರುತ್ತೆ, ವಿಚ್ ಇಸ್ ವೆರಿ ಕನ್ವೀನಿಯಂಟ್. ಜೊತೆಗೆ ನಿಮ್ಗೆ ಇದರಲ್ಲಿ 3 ಟೆಂಪರೇಚರ್ ಸೆಟ್ಟಿಂಗ್ಸ್ ಇರುತ್ತೆ ವಿತ್ 2 ಸ್ಪೀಡ್ ಸೆಟ್ಟಿಂಗ್ಸ್ ವಿತ್ ಕೂಲ್ ಶಾರ್ಟ್ ಬಟನ್. ನಿಮ್ಗೆ ಇದರಲ್ಲಿ 3 ಅಟ್ಯಾಚ್ಮೆಂಟ್ ಸಿಗುತ್ತೆ, ಅದ್ರ ಬಗ್ಗೆ ಹೇಳ್ತೀನಿ ಮುಂದೆ. ಫಸ್ಟ್ ಇಲ್ಲಿ ನನ್ನ ಹೇರ್ ನ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೂಲ್ ಶಾರ್ಟ್ ನ ಬಳಸ್ತಾ ಇದ್ದೀನಿ. ನನ್ನ ಕೇಳೋದಾದ್ರೆ ನೀವು ಅಷ್ಟೇ ಹೀಟ್ ಗಿಂತ ಜಾಸ್ತಿ ಕೂಲ್ ನ ಬಳಸಿದ್ರೆ ನಿಮ್ಗೆ ಒಳ್ಳೇದು. ಫಸ್ಟ್ ಇಲ್ಲಿ ಕೋಂಬ್ ಅಟ್ಯಾಚ್ಮೆಂಟ್. ನೀವು ಇದರಲ್ಲಿ ಡಿಟ್ಯಾಂಗಲ್ ಕೂಡ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ನೀವು ಆರಾಮಾಗಿ ಸ್ಟ್ರೇಟ್ ಕೂಡ ಮಾಡ್ಕೊಳ್ಬಹುದು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದೇ ರೀತಿ. ನೆಕ್ಸ್ಟ್ ವಿ ಹ್ಯಾವ್ ಡಿಫ್ಯೂಸರ್. ದಿಸ್ ಇಸ್ ನಾಟ್ ಮೈ ಪಾರ್ಟ್. ನಿಮ್ದು ಏನಾದ್ರು ಕರ್ಲಿ ಹೇರ್ಸ್ ಆಗಿದ್ರೆ ನಿಮ್ಗೆ ತುಂಬಾನೇ ಯೂಸ್ ಆಗುತ್ತೆ. ಡಿಫ್ಯೂಸರ್ ನ ಯೂಸ್ ಮಾಡೋದು ತುಂಬಾನೇ ಸಿಂಪಲ್. ಜಸ್ಟ್ ನಿಮ್ಮ ಹೇರ್ ನ ಈ ರೀತಿ ಡಿಫ್ಯೂಸರ್ ಮೇಲೆ ಪ್ಲೇಸ್ ಮಾಡಿ 3 to 4 ಟೈಮ್ಸ್ ಈ ರೀತಿ ಮಾಡೋದ್ರಿಂದ ನಿಮ್ಮ ಹೇರ್ ಕರ್ಲ್ ಆಗುತ್ತೆ. ಸ್ಪೆಷಲಿ ಇದು ಕರ್ಲಿ ಗರ್ಲ್ಸ್ ಗೆ. ನೆಕ್ಸ್ಟ್ ವಿ ಹ್ಯಾವ್ ಕಾನ್ಸಂಟ್ರೇಟೆಡ್ ನೋಸಲ್. ಜಸ್ಟ್ ಈ ರೀತಿ ಒಂದು ಪ್ಯಾಡಲ್ ಬ್ರಷ್ ಇಟ್ಕೊಂಡು ನೀವು ಈ ರೀತಿ ಸ್ಟ್ರೇಟ್ ಕೂಡ ಮಾಡ್ಕೋಬಹುದು. ತುಂಬಾ ಪ್ರಿಸೈಸ್ ಆಗಿ ನಿಮ್ಮ ಹೇರ್ ಸ್ಟ್ರೇಟ್ ಆಗುತ್ತೆ. ಅಂಡ್ ನೀವು ಇದನ್ನ ಹಾಕೊಂಡು ಡ್ರೈ ಕೂಡ ಮಾಡ್ಕೊಳ್ಬಹುದು. ಅಂಡ್ ದಿಸ್ ಇಸ್ ಹೌ ಮೈ ಹೇರ್ ಇಸ್ ಲುಕಿಂಗ್ ನೌ. ಸ್ಟ್ರೇಟ್ನರ್ ಯೂಸ್ ಮಾಡಲೇಬೇಕು ಅನ್ನೋದೇನಿಲ್ಲ. ಈ ಡ್ರೈಯರ್ ಇದ್ರೆ ನೀವು ಆಟೋಮೆಟಿಕ್ ಆಗಿ ಕರ್ಲ್ ಸ್ಟ್ರೇಟ್ ಎರಡು ಮಾಡ್ಕೊಳ್ಬಹುದು. ದಿಸ್ ಇಸ್ ದ ಫೈನಲ್ ಲುಕ್. ನಿಮ್ಗೆ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ನನ್ನ ಫೋಕಸ್ ನನ್ನ ಕೂದಲನ್ನ ಡ್ರೈ ಮಾಡೋದಾಗಿತ್ತು. ಸೊ ಇದಾಗುತ್ತೆ ಇವತ್ತಿನ ವಿಡಿಯೋ. ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಓಕೆ ಬಾಯ್.